ಎಲ್ಲರಿಗೂ ನಮಸ್ಕಾರ. ನೆನ್ನೆ ನಾನು ಹೇಳ್ದಂಗೆ ಗಂಡುಗಡಿಲಿ ಸರ್ಜಾ ಪರಾಕ್ರಮ ಹೇಳಿದ್ನಲ್ಲ, ಅವನೊಬ್ನೇ ತೆರೆದ ಅಂತ. ಅವನ ಜೊತೆಲಿದ್ದವ್ರು ಯಾರ್ಯಾರು ಅಂತ ಹೇಳ್ಬಿಡ್ತೀನಿ. ಬಾಣದ ಬೊಮ್ಮಯ್ಯ, ಹಿರೇ ಸೇರೋಗಾರ ಕೆಂಚಯ್ಯ, ಸರಳೆಮ್ಮೆ ಕಾಟಣ್ಣ, ಬೆನ್ನೂರ ಚಿಕ್ಕಯ್ಯ, ಬಿಳಿಚೋಡು ಬಾಲಯ್ಯ, ಇವರು ಅವನ ಜೊತೆಗಿದ್ದವರು. ಸೊ ಅವರು ಎಲ್ಲ ಇರ್ತಾರೆ, ಎಲ್ಲ ಸೇರ್ಕೊಂಡು ಅದು ಮಾಡ್ತಾರೆ. ಇದಾದ್ಮೇಲೆ ನಿಮ್ಗೆ ನಾನು ಸಿರಾದವರು ಇದಕ್ಕೆ ಮುತ್ತಿದ್ರು, ನಮ್ಮ ಹಿರಿಯೂರಿಗೆ ಮುತ್ತರು, ಕೆಂಚಣ್ಣ ನಾಯಕನ ನಾಗತಿಯರೆಲ್ಲ ಹೇಗೆ ಅವ್ರಿಗೆ ಓಲೆಯೆಲ್ಲ ಆರತಿ ಮಾಡಿದ್ರು ಅವೆಲ್ಲ ಆಯ್ತಲ್ಲ. ಅದೆಲ್ಲ ಆಗಿ ರಾಜ ಕಸ್ತೂರಂಗಪ್ಪ ನಾಯಕರು ವಾಪಸ್ಸು ದುರ್ಗಕ್ಕೆ ಬಂದು ಶ್ರೀಮನ್ ಮಹಾನಾಯಕಾಚಾರ್ಯ ನಾಯಕ ಶಿರೋಮಣಿ ಕಾಮಗೇತಿ ಕಸ್ತೂರಿ ರಾಜ ಹಗಲು ಕಗ್ಗೊಲೆ ಮಾನ್ಯ ಗಾದ್ರಿಮಲೆ ಹೆಬ್ಬುಲಿ ಗಂಡುಗೊಡಲಿ ಸರ್ಜಾ ಸಂಸ್ಥಾನ ಚಿತ್ರದುರ್ಗ ಮದಕರಿ ನಾಯಕರ ಕಸ್ತೂರಿ ರಂಗಪ್ಪ ನಾಯಕರು ಅಂತ ಹೇಳಿ ಅವ್ರ ಹೆಸರು ಮಾಡಿಸಿ ಪಾಳ್ಯಗಾರರಿಗೆ ಲೇಖನಗಳನ್ನು ಬರೆಸ್ತಾರೆ. ಕಸ್ತೂರಿ ರಂಗಪ್ಪ ನಾಯಕರ ಕಾಲದಲ್ಲೇ ಅವ್ರಿಗೆ ಇಷ್ಟೆಲ್ಲ ಬಿರುದುಗಳನ್ನ ಅವರು ಕೊಟ್ಟಿರ್ತಾರೆ. ಆಯ್ತಾ? ಸೊ ಈ ಬಹುಧಾನ್ಯ ಸಂವತ್ಸರದಲ್ಲಿ ಕೃಷ್ಣಪ್ಪನ ಮಗಳು ರಾಮವ್ವನನ್ನು, ಬೆನ್ನೂರು ತನವಾನನ ಮಗಳು ಓಬವ್ವನ ಇವರಿಬ್ಬರನ್ನು ಯುವರಾಜನಾದ ಸರ್ಜರಾಯನಿಗೂ, ಹಿರೇ ಸೇರುಗಾರ ಕೆಂಚಯ್ಯನ ಮಗಳನ್ನು ರಾಜಪುತ್ರನಾದ ಕುಮಾರಪ್ಪನಿಗೂ, ಬಾಣದವರ ಮನೆ ಓಬವ್ವನನ್ನು, ಸಾದರಳ್ಳಿ ತಳವಾರನ ಮಗಳು ಈರವನನ್ನು ಮದಕರಿ ನಾಯಕರಿಗೂ ಕೊಟ್ಟು ಮದುವೆ ಆಯಿತು. ಮದಕರಿ ನಾಯಕರು ಇಮ್ಮಡಿ ಮದಕರಿ ನಾಯಕರು ಅಂದ್ರೆ ಕಸ್ತೂರಿ ರಂಗಪ್ಪ ನಾಯಕರಿಗೆ 3 ಜನ ಮಕ್ಕಳು. ಒಬ್ರು ಗಂಡುಗೊಡಲಿ ಸರ್ಜಾ, ಇನ್ನೊಬ್ರು ಇಮ್ಮಡಿ ಮದಕರಿ ನಾಯಕ, ಇನ್ನೊಬ್ರು ಯಾರಪ್ಪ ಅವರು ಕುಮಾರಪ್ಪ. ಸೊ ಈ 3 ಜನ ಗಂಡು ಮಕ್ಕಳು ಇರ್ತಾರೆ. ಅದರಲ್ಲಿ ಗಂಡುಗೊಡಲಿ ಸರ್ಜಾ ಅತ್ಯಂತ ಶೌರ್ಯದಿಂದ ಕೋಟೆಯನ್ನು ಉಳಿಸ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಮದುವೆ ಎಲ್ಲ ಆಗುತ್ತೆ, ಎಲ್ಲ ಸುಖವಾಗಿ ಎಲ್ಲ ಇದಾಗುತ್ತೆ. ಈ ಸುಖವಾಗಿ ಎಲ್ಲ ಇದ್ದಾಗ ಆ ಸೀಮೆ ನೋಡಿ, ಆಗ ಕಸ್ತೂರಿ ರಂಗಪ್ಪ ನಾಯಕರ ಕಾಲದಲ್ಲಿ ದುರ್ಗದ ಸೀಮೆಯಲ್ಲಿ 6,50,000 ಸುವರ್ಣಾದಾಯ ಇತ್ತು. 6,50,000 ಸುವರ್ಣಾದಾಯ. ಮಿಕ್ಕ ಇದನ್ನ ನಾನು ಲೆಕ್ಕ ಹಾಕಿಲ್ಲ. ಸುವರ್ಣಾದಾಯವೇ 6,50,000 ಇತ್ತು ವರಮಾನ. ಅಂದ್ರೆ ದುರ್ಗ ಎಷ್ಟು ಸಮೃದ್ಧವಾಗಿತ್ತು. ಕಸ್ತೂರಿ ರಂಗಪ್ಪ ನಾಯಕನ ಕಾಲದಲ್ಲೇ ಇದು ಏರ್ಬಿಟ್ಟಿತ್ತು. ಮೇಲೆ ಏರುತ್ತಿನ್ನ ಭರಮಣ್ಣ ನಾಯಕರ ಕಾಲಕ್ಕೆ ಎಲ್ಲ ಇನ್ನೂ ಟಾಪ್. ಅಷ್ಟು ದುರ್ಗದಲ್ಲಿ ಆಸ್ತಿ, ಅಷ್ಟು ಸಂಪತ್ತು, ಅಷ್ಟು ವೈಭವ. 6,50,000 ಸುವರ್ಣಾದಾಯವಿತ್ತು. ಇಂತಿಪ್ಪ ಕಾಲದಲ್ಲಿ ದೇವರು ಒಂದೊಂದ್ಸಲಿ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಅನ್ನೋದಕ್ಕೆ ಈ ಕಸ್ತೂರಿ ರಂಗಪ್ಪ ನಾಯಕರ ಮಕ್ಕಳಾದಂಥ ಗಂಡುಗೊಡಲಿ ಸರ್ಜಾ ಮತ್ತು ಹಿರೇ ಮಗನಾದಂಥ ಕುಮಾರಪ್ಪ ಇಬ್ಬರು ತೀರ್ಕೊಂಡ್ಬಿಡ್ತಾರೆ. ಏನು ತೀರ್ಕೊಂಡ್ಬಿಡ್ತಾರೆ? ಸಹಜ ಯಾವುದೋ ಅನಾರೋಗ್ಯದಿಂದ ತೀರ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಅಷ್ಟು ಮದ್ದಿಲ್ವಲ್ರಿ. ಅವಾಗೆಲ್ಲ ಮೆಡಿಸಿನ್ಸ್ ಅಷ್ಟೊಂದಿಲ್ಲ. ಏನೇ ರೋಗ ಬಂದರೂ ಉಳಿಸ್ತೀವಿ ಅನ್ನೋಂಗಿಲ್ಲ. ಯಾವುದೋ ರೋಗಕ್ಕೆ ಬಲಿಯಾಗ್ಬಿಡ್ತಾರೆ. ಹುಷಾರ್ ತಪ್ಪಿಯೋ ಇನ್ನೊಂದೋ ಮತ್ತೊಂದು ತೀರ್ಕೊಂಡ್ಬಿಡ್ತಾರೆ. ಯಾವಾಗ ತನ್ನ ಮುಂದೆ ತನ್ನ ಮಕ್ಕಳಿಬ್ರು, ಅದರಲ್ಲೂ ವೀರಾಧಿವೀರನಾದಂಥ ಗಂಡುಗೊಡಲಿ ಸರ್ಜಾ ಈ ದುರ್ಗವನ್ನ ಉಳಿಸಬೇಕಾದಂಥ, ಮುಂದುವರಿಸ್ಕೊಂಡು ಹೋಗ್ಬೇಕಾದಂಥ, ಬೆಳೆಸಬೇಕಾದಂಥ ಗಂಡುಗೊಡಲಿ ಸರ್ಜೇರಾಯ ಯಾವಾಗ ತನ್ನ ಕಣ್ಣು ಮುಂದೆ ತನ್ನ ಪುತ್ರ ರತ್ನ ಮರಣ ಹೊಂದಿದನೋ, ಅದನ್ನ ನೋಡಿದಂಥ ಕಸ್ತೂರಿ ರಂಗಪ್ಪ ನಾಯಕರು ಕೊರಗಿ 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 ಪ್ರಾಣ ಬಿಟ್ಬಿಡ್ತಾರೆ. ಕೊರಗಿ ಕೊರಗಿ ಪ್ರಾಣ ಬಿಟ್ಬಿಡ್ತಾರೆ. ಬೆಳಗುತ್ತಾ ಇದ್ದಂಥ ಸಂಸ್ಥಾನ ಪಕ್ಕನೆ ಕತ್ತಲಾವರಿಸ್ಬಿಡುತ್ತೆ. ನೋಡ್ರಿ, ಓವರ್ ಎ ಒನ್ ನೈಟ್, ಒಂದು ರಾತ್ರಿ ಕಳೆದು ಹಗಲಾಗುವಷ್ಟರಲ್ಲಿ ಸಂಸ್ಥಾನಕ್ಕೆ ಕತ್ತಲಾವರಿಸ್ಬಿಡುತ್ತೆ. ಸಂಸ್ಥಾನದ ಮೇಲೆ ಎಲ್ಲರ ದೃಷ್ಟಿ ಯಾವಾಗಲೂ ಕೆಟ್ಟ ದೃಷ್ಟಿನೇ. ಇಷ್ಟೊಂದು ಬೆಳೀತಾ ಇದೆ ಚಿತ್ರದುರ್ಗ ಅನ್ನುವಂಥದ್ದು. ಆ ದೃಷ್ಟಿ ತಗುಲಿಯೇ ಇಬ್ಬರು ಮಕ್ಕಳು ಮತ್ತು ತಂದೆ ಅಲ್ಪ ಕಾಲದಲ್ಲಿ ಅಸುನೀಗ್ಬಿಡ್ತಾರೆ. ನೋಡ್ರಿ, ಏನು ಆಗ್ದಲೆ, ಇನ್ನೇನು ಮಾಡಕ್ಕಾಗ್ದಲೆ ಈ ದೊರೆಯ ದೇಹವನ್ನ ಅರಮನೆಯಲ್ಲಿಯೇ ದಹನ ಮಾಡಿದರು. ಇದು ಬಹಳ ವಿಶೇಷ. 6 ವರ್ಷದ ತರುವಾಯ ಸರ್ಜರಾಯ್, ಇದೆಲ್ಲ ಆಗಿ 6 ವರ್ಷ ಆದ್ಮೇಲೆ ಸರ್ಜರಾಯ್ ತೀರ್ಕೊಂಡ್ಬಿಡ್ತಾರೆ. ಈ ದುಃಖದಲ್ಲಿಯೇ ಕೊರಗಿ ಕೊರಗಿ ಕಸ್ತೂರಿ ರಂಗಪ್ಪ ನಾಯಕರು ಶಕವರ್ಷ 1534 ನಂದನ ಸಂವತ್ಸರ ಮಾರ್ಗಶಿರ ಶುದ್ಧ 4ರಲ್ಲಿ ಮೃತರಾಗೋಗ್ತಾರೆ. ಈ ದೊರೆಯ ದೇಹವನ್ನ ಅರಮನೆಯಲ್ಲಿಯೇ ದಹನ ಮಾಡಿದರು. ಈತನ ಹೆಂಡರು 7 ಜನ ಸಹಗಮನ ಮಾಡಿದರು, 5 ಜನ ಉಳಿದುಕೊಂಡರು. ಆವಾಗ 6,50,000 ಸುವರ್ಣಾದಾಯವಿತ್ತು ಅಂತ ಬರೀತಾರೆ. ಅರಮನೆಯಲ್ಲಿಯೇ ದಹನ ಮಾಡಿದರು ಕಸ್ತೂರಿ ರಂಗಪ್ಪ ನಾಯಕರು. ಇದು ಬಹಳ ವಿಶೇಷ. ಅಲ್ಲೇ ದಫನ್ ಮಾಡ್ಬಿಡ್ತಾರೆ ಕಸ್ತೂರಿ ರಂಗಪ್ಪ ನಾಯಕರನ್ನ. ಅದಾದ್ಮೇಲೆ ಇಮ್ಮಡಿ ಮದಕರಿ ನಾಯಕರು ಬರ್ತಾರೆ. ಅಂದ್ರೆ ಕಸ್ತೂರಿ ರಂಗಪ್ಪ ನಾಯಕರ 3ನೇ ಮಗ ಇಮ್ಮಡಿ ಮದಕರಿ ನಾಯಕರು ಶಕವರ್ಷ 1534 ನಂದನ ಸಂವತ್ಸರದಿಂದ ಆನಂದ ಸಂವತ್ಸರದವರೆಗೆ 22 ವರ್ಷ ಇವರು ಆಳ್ವಿಕೆ ಮಾಡ್ತಾರೆ.
ಕಸ್ತೂರಿ ರಂಗಪ್ಪ ನಾಯಕರು ಜೀವಂತವಿರುವಾಗಲೇ ಹಿರಿಮಗ ಸರ್ಜಾಯ, ಎರಡನೇ ಮಗ ಕುಮಾರಪ್ಪ ಇವರು ತೀರಿ ಹೋಗಿದ್ದ ಕಾರಣ ಮೂರನೇ ಮಗನಾದಂಥ ಇಮ್ಮಡಿ ಮದಕರಿ ನಾಯಕರಿಗೆ ಶಕವರ್ಷ 1534 ನಂದನ ಸಂವತ್ಸರದಲ್ಲಿ ಮಾರ್ಗಶಿರ 5ನೇ ಇದರಲ್ಲೂ ಸಂಪಿಗೆ ಸಿದ್ದೇಶ್ವರನ ಗುಡಿಯಲ್ಲಿ ಪಟ್ಟ ಕಟ್ಟಿದರು. ಸೇಮ್ ಅಲ್ಲೇ ನಾನು ಹೇಳ್ತೀನಲ್ಲ ಆ ಕಟ್ಟೆ, ಅಲ್ಲೇ ಪಟ್ಟ ಕಟ್ಟಿದ್ರು. ಯಾರಿಗೆ? ಇಮ್ಮಡಿ ಮದಕರಿ ನಾಯಕರಿಗೆ. ಆದಾಗಿ ಇದುವರೆಗೆ ಕಟ್ಟಿದ ಕೋಟೆಯೆಲ್ಲ ವಿಶೇಷವಾಗಿ ಬಲವಾಗಿಯೇ ಇದ್ದಾಗ್ಯೂ ಶತ್ರುಗಳ ಭೀತಿಯು ತಪ್ಪಿರಲಿಲ್ಲ. ಆಗಿಂದ ಇವರು ನೋಡಿ, ಮತ್ತಿ ತಿಮ್ಮಣ್ಣ ನಾಯಕರಿಂದ ಶುರುವಾಗಿ ಬಂದಂತ ಎಲ್ಲ ಪಾಳೆಪಟ್ಟಿನ ಅಧಿಕಾರದಲ್ಲೂ ಎಲ್ಲ ಆಡಳಿತಾಧಿಕಾರಿಗಳು, ಎಲ್ಲ ಅರಸರು, ನಾಯಕ ಅರಸರು, ಎಲ್ಲ ರಾಜರು ಕೋಟೆಯನ್ನ ಕಟ್ಟುತ್ತಾ ಕಟ್ಟುತ್ತಾ ಬಲಪಡಿಸುತ್ತಾ ಕಟ್ಟುತ್ತಲೇ ಬಂದ್ರು. ಆಯ್ತಾ? ಕಟ್ಟುತ್ತಲೇ 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 ಬರ್ತಾರೆ ಇವರೆಲ್ಲ. ಆಗ ನೋಡಿ, ಇವರು ಆಡಳಿತ ನಡೆಸ್ತಿದ್ದಂಗ್ಲೇ ಈ ಇಮ್ಮಡಿ ಮದಕರಿ ನಾಯಕರು ಸುತ್ತಮುತ್ತಲ ಪಾಳ್ಯಗಾರರು ಬಂದು ಮುತ್ಕೊಳ್ತಾರೆ, ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿದಾಗ ಈ ಮುತ್ತಿಗೆಯನ್ನು ಎಬ್ಬಿಸುವುದಕ್ಕೆ ದುರ್ಗದ ಸೇನೆ ಹೊರಟು ಹೊರಕೆರೆ ದೇವರಪುರದ ಬಳಿ ಇಳಿದು ಮುಂದಕ್ಕೆ ದೇವರಪುರದ ಕೋಟೆಯನ್ನು ಹೋಗಲಾಗಿ ಹಗೆಗಳು ದುರ್ಗದನ್ನು ಸುತ್ಕೋತಾರೆ. ಆಗ ಸೇನಾಧಿಪತಿಗಳು ದೊರೆಯನ್ನ ಕುರಿತು ಹೇಳ್ತಾರೆ, ದೊರೆ ನೀವು ಬರಬೇಡಿ, ನೀವು ಕೂತಿರಿ, ನಾವು ಸಾಕು ಇದಕ್ಕೆ. ಈಗ ಬಂದಿದಾರಲ್ಲ ಶತ್ರುಗಳು ಅಂತ ಏನಿದ್ದಾರೆ, ಅವ್ರಿಗೆ ನಾವು ಸಾಕು. ನೀವು ನಿಮ್ಮ ನಾಗತಿಯರೊಡನೆ ಇಲ್ಲೇ ವಿಶ್ರಾಂತಿ ಮಾಡಿ, ನಾವು ಅವ್ರು ಹೋಗಿ ಅವರನ್ನ ಹೊಡೆದು ಬರ್ತೀವಿ ಅಂತ ಹೇಳ್ತಾರೆ. ಆಗ ಮದಕರಿ ನಾಯಕರು, ಇಮ್ಮಡಿ ಮದಕರಿ ನಾಯಕರು, ಹಾಗಂದ್ರೆ ಏನ್ರೇ ಅರ್ಥ? ನಾನು ದೊರೆ, ನೀವು ಸೇನಾಧಿಪತಿ ಅನ್ನೋದು ಮಾತಿಗಷ್ಟೇ. ಯುದ್ಧ ಭೂಮಿಯಲ್ಲಿ ನಾವೆಲ್ಲರೂ ಒಂದೇ, ದುರ್ಗದ ಉಳಿವಿಗಾಗಿ ನಾವೆಲ್ಲರೂ ಒಂದೇ. ನಾನು ದೊರೆ, ನೀನು ಸೇನಾಧಿಪತಿ, ಅವನು ಸೈನಿಕ ಅನ್ನೋ ಭೇದ ಭಾವ ಇಲ್ಲ. ನಾವೆಲ್ಲರೂ ಈ ದುರ್ಗದ ಮಕ್ಕಳು, ಎಲ್ಲ ಒಂದಾಗಿ ಹೋರಾಡಬೇಕು ಅಂತ ಇಮ್ಮಡಿ ಮದಕರಿ ನಾಯಕರು ಹೇಳ್ತಾರೆ. ನೋಡ್ರಿ, ಚೆನ್ನಾಗಿ ಹೇಳ್ತಾರೆ. ನಾವು ನೀವು ಉಭಯರು ಒಟ್ಟಿಗೆ ನಿಂತು ಹೊಡೆದಾಡಬೇಕು. ಅದಕ್ಕೆ ಅವರು ಯಾರು ಹೇಳ್ದವರಲ್ಲ, ಯಾರ್ಯಾರು ಹೇಳ್ತಾರೆ ಆ ಮಾತನ್ನ ಅಂತಂದ್ರೆ, ಬಿಳಿಚೋಡು ಹನುಮಯ್ಯ, ಬಾಣದ ಲಿಂಗಯ್ಯ, ಹಿರೇ ಸೇರುವೆಗಾರ ಕೆಂಚಯ್ಯ, ಸರಳೆಮ್ಮೆ ಕಾಟಯ್ಯ, ಅಪ್ಪರಸಯ್ಯ, ನರಸಿಂಹ ಭಟ್ಟ, ಅಕ್ಸಾಲೆ ಕಂಠಮಾಲೆ ಮುಂತಾದವರು, ಸ್ವಾಮಿ ಕೆಲವು ಮಂದಿನ ತಾವು ಬೆಂಗ್ರಾವಲ್ಲಿ ಇಟ್ಕೊಂಡು ಊರ್ ಕಾವಲಿಗೆ ನೀವು ಇಲ್ಲಿ ಊರಲ್ಲೇ ಇರಿ, ನೀವು ಮಿಕ್ಕಿದ್ದನ್ನು ನಾವು ನೋಡ್ಕೊಳ್ತೀವಿ ಇಂದಾಗ, ಇಲ್ಲ ಇಲ್ಲ, ನಾನು ನಿಮ್ಮನ್ನು ಕಳಿಸ್ಬಿಟ್ಟು ನಾನು ನೆಮ್ಮದಿಯಾಗಿ ಊರಲ್ಲಿ ಇರಲಾರೆ, ನಾನು ಬರ್ತೀನಿ ನಿಮ್ಮ ಜೊತೆಗೆ, ನಡೀರಿ ಅಂತ ಹೇಳಿ ಹೋಗಿ ದಂಡೆತ್ತಿ ಹೋಗಿ ಎಲ್ಲರೂ ಸೇರ್ಕೊಂಡು ಯುದ್ಧವನ್ನ ಮಾಡಿ ಶತ್ರುಗಳನ್ನ ಸಡೆಬರಿದು ದುರ್ಗವನ್ನು ಉಳಿಸಿ ವಾಪಸ್ ಬರ್ತಾರೆ. ನೋಡ್ರಿ, ಆಗ ಹೊಳಲ್ಕೆರೆ ಮೂಲಕ ಹಾದು ದುರ್ಗಕ್ಕೆ ವಾಪಸ್ ಬರ್ತಾರೆ. ಆಗ ಬಂದಾಗ ಅರಮನೆಯ ಕೆಳಕೋಟೆ, ಗಾರೆಬಾಗಲಕೋಟೆ, ಕೊತ್ತಲಗಳು ಇವೆಲ್ಲವನ್ನ ಕಟ್ತಾರೆ. ವಿಳಂಬಿ ಸಂವತ್ಸರದಲ್ಲಿ ಬಸಪ್ಪನ ಬುರ್ಜು, ರಾಮದೇವರ ಗುಡಿ ಹಿಂದಿನ ಸುತ್ತು ಇವೆಲ್ಲವನ್ನ ಕಟ್ತಾರೆ. ಕೋಟೆಕೆರೆ, ನನ್ನಿವಾಳ, ಐಮಂಗಲ ಇವೆಲ್ಲ ಕೋಟೆಗಳನ್ನು ಮುತ್ತಿ ಠಾಣ್ಯ ಹಾಕ್ತಾರೆ. ಅದಾದ ಮೇಲೆ ಏನ್ ಮಾಡ್ಬಿಡ್ತಾರೆ ಈ ಇಮ್ಮಡಿ ಮದಕರಿ ನಾಯಕರು, ಶುಭಕೃತ ಸಂವತ್ಸರ ಮಾರ್ಗಶಿರ ಶುದ್ಧ 8ನೇ ಶುಕ್ರವಾರದ ದಿನ ಹಿರಿಯೂರು ಕೋಟೆಗೆ ಮುತ್ತಿಗೆ ಹಾಕ್ಬಿಡ್ತಾರೆ. ಐಮಂಗಲ ಇವೆಲ್ಲ ಆಯ್ತಲ್ಲ, ಇವೆಲ್ಲ ನನ್ನಿವಾಳ, ಐಮಂಗಲ ಇವೆಲ್ಲ ತಮ್ಮ ತೆಕ್ಕೆಗೆ ತಗೊಂಡು ಬಂದು ಹಿರಿಯೂರಿಗೂ ಬಂದು ಮುತ್ತಿಗೆ ಹಾಕ್ಬಿಡ್ತಾರೆ. ಆದರೆ ಇವರು ಮರೆತು ಬಿಟ್ಟಿರ್ತಾರೆ. ಇಮ್ಮಡಿ ಮದಕರಿ ನಾಯಕರು ತಮ್ಮ ತಂದೆಯವರಾದಂಥ ಕಸ್ತೂರಿ ರಂಗಪ್ಪ ನಾಯಕರು ಇದೇ ಹಿರಿಯೂರನ್ನ ಉಳಿಸ್ಕೊಟ್ಟಿದ್ರಲ್ವೇ ಕೆಂಚಣ್ಣ ನಾಯಕರಿಗೆ, ಅಲ್ವೇ ಸ್ನೇಹಿತರೆ? ಕೆಂಚಣ್ಣನ ನಾಯಕರ ನಾಗತಿಯರು ಓಲೆಯನ್ನ ಬಿಚ್ಚಿ ಆರತಿ ಎತ್ತಿದ್ರಲ್ವೇ, ಅದನ್ನ ಇವರು ಮರೆತು ಬಿಡ್ತಾರೆ. ಇಮ್ಮಡಿ ಮದಕರಿ ನಾಯಕರು ಐಮಂಗಲವನ್ನು, ನನ್ನಿವಾಳವನ್ನು ಎಲ್ಲವನ್ನ ಗೆದ್ದುಕೊಂಡು ಬಂದು ಹಿರಿಯೂರಿಗೆ ಮುತ್ತಿಗೆ ಹಾಕಿದಾಗ ನೋಡ್ರಿ ಎಷ್ಟು ಚೆನ್ನಾಗಿದೆ. ಮುತ್ತಿಗೆ ಹಾಕಿ ಹೊರಗಡೆ ಕ್ಯಾಂಪಲ್ಲಿ ಇದ್ದಾಗ ಹಿರಿಯೂರಿನ ತೇರು ಮಲ್ಲೇಶ್ವರ ದೇವರು ಇವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನಾನೀಗ ಹೇಳೋದನ್ನು ಹೇಳ್ತಾನೆ, ವತ್ಸ ಮರೆತುಬಿಡಿ ಏನಪ್ಪ, ನಿಮ್ಮ ತಂದೆಯವರು ಈ ಹಿರಿಯೂರಿನ ಕೋಟೆಯನ್ನ, ದೇಗುಲಗಳನ್ನ, ಗುಡಿಗುಂಡಾರಗಳನ್ನ, ಹಿರಿಯೂರಿನ ಘನತೆಯನ್ನ ಉಳಿಸಿದವರು ನಿಮ್ಮ ತಂದೆ ಕಣಯ್ಯ ಕಸ್ತೂರಿ ರಂಗಪ್ಪ ನಾಯಕರು. ನಿಮ್ಮ ತಂದೆ ಉಳಿಸಿದಂಥ ಕೋಟೆಯನ್ನ ನೀನು ಹಾಳುಗೆಡವಲು ಬಂದಿರುವೆಯಾ ಅಂತ ಕೇಳ್ತಾರೆ ತೇರುಮಲ್ಲೇಶ್ವರ ದೇವರು. ನಿಮ್ಮ ತಂದೆ ಉಳಿಸಿದ ಕೋಟೆಯನ್ನ ನೀನು ಹಾಳುಗೆಡವಕ್ಕೆ ಬಂದಿದೆಯಲ್ಲಪ್ಪ ಅಂತ ದೊರೆಗೆ ತೇರುಮಲ್ಲೇಶ್ವರನ ಸ್ವಪ್ನವಾಗಿ, ಅಯ್ಯಯ್ಯೋ ತಪ್ಪಾಯ್ತು ದೊರೆ, ತಪ್ಪಾಗೋಯ್ತು, ಕ್ಷಮೆ ಇರಲಿ ಅಂತ ಹೇಳಿ ಮರುದಿನ ಬೆಳಿಗ್ಗೆ ಕ್ಯಾಂಪ್ ಎತ್ಕೊಂಡ್ಬಿಟ್ಟು ವಾಪಸ್ ಬರ್ತಾರೆ ದುರ್ಗಕ್ಕೆ. ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ತಪ್ಪು ಕಾಣಿಕೆಗಳನ್ನ ಕೊಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ದೇವರಿಗೆ ಏನು ಸಲ್ಲಬೇಕು ಕಾಣಿಕೆಗಳನ್ನೆಲ್ಲ ಕೊಟ್ಟು ನನ್ನ ಅಪರಾಧವನ್ನ ಮನ್ನಿಸು ತೇರುಮಲ್ಲೇಶ್ವರ ಸ್ವಾಮಿ ಅಂತ ಅವರಿಗೆ ಕೈ ಮುಗಿದು ತಾವು ಹಿರಿಯೂರಿನಿಂದ ವಾಪಸ್ಸು ದುರ್ಗಕ್ಕೆ ಬಂದ್ಬಿಡ್ತಾರೆ. ನೋಡ್ರಿ,
ತೇರ್ಮಲ್ಲೇಶ್ವರನ ಗುಡಿಗೆ ಹೋದಾಗ ಇವೆಲ್ಲ ನೆನ್ಕೋಬೇಕು ನೀವು. ಹಿರಿಯೂರಲ್ಲಿ ಎಷ್ಟು ಇತಿಹಾಸ ಇದೆ ನೋಡ್ರಿ. ನಾನು ತೋರಿಸ್ತೀನಿ ನಿಮಗೆ, ಹಿರಿಯೂರಿಗೆ ಬಂದು ತೇರ್ಮಲ್ಲೇಶ್ವರನ ಗುಡಿ ತೋರಿಸ್ತೀನಿ. ಆ ತೇರ್ಮಲ್ಲೇಶ್ವರ ಹೆಂಗೆ ಬಂದ ಅಂತಲೂ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಅಲ್ವಾ. ಸೊ ಆ ತೇರ್ಮಲ್ಲೇಶ್ವರನ ತೇರು, ಅವನಿಗೆ ಯಾಕೆ ತೇರ್ಮಲ್ಲೇಶ್ವರ ಅಂತಾರೆ? ಆ ತೇರ್ಮಲ್ಲೇಶ್ವರ ಎಷ್ಟು ಶಕ್ತಿವಂತ, ತಮ್ಮ ಊರಿಗೆ ಒದಗಬಹುದಾಗಿದ್ದಂಥ ಅಪಾಯವನ್ನ ಕಾಪಾಡಿದಂಥ ಪುಣ್ಯಾತ್ಮ ತೇರ್ಮಲ್ಲೇಶ್ವರ. ನೋಡ್ಬೇಕು ನೀವನ್ನ, ಆಯ್ತಾ. ಸೊ ಅಲ್ಲಿಂದ ಬಂದಂಥವ್ರು ಕಾಮಗೇತಿ ತಿಮ್ಮಣ್ಣ ನಾಯಕನ ಅಳಮನೆ ಬಳಿಯಲ್ಲಿರ್ತಕ್ಕಂಥ ಮದ್ದಿನ ಕಣಜ, ಪಚ್ಚೆ ಕಣಿವೆ, ತುಪ್ಪದ ಕಣಜ ಇವೆಲ್ಲವನ್ನ ಕಟ್ಟಿಸಿ ಏಕನಾಥಮ್ಮನ ಗುಡಿಯನ್ನ ಮತ್ತಷ್ಟು ಚೆಂದ ಕಾಣಿಸಿದ್ರು. ಆಯ್ತಾ. ಇದೆಲ್ಲ ಮಾಡಿ ಯಾರು ಇಮ್ಮಡಿ ಮದಕರಿ ನಾಯಕರು ಇದೆಲ್ಲ ಮಾಡುವಂತ ಕಾಲಕ್ಕೆ ಜಡಗಲ್ಲು ಗುಡ್ಡದ ಗೌರಮ್ಮ ನಾಗತಿಯ ಎಂಬ ಹೆಣ್ಣು ಮಗಳನ್ನ ತಂದು ದೊರೆಗೆ ಮದುವೆ ಮಾಡ್ತಾರೆ. ಆಯ್ತಾ. ಈ ಆಳ್ವಿಕೆಯಲ್ಲಿ ಗುಡೇಕೆರೆ ಕೋಟೆ, ನನ್ನಿವಾಳ, ಐಮಂಗಲದ ಕೋಟೆ ಎಲ್ಲ ತಗೊಂಡಿರ್ತಾರೆ. ಈ ಇಮ್ಮಡಿ ಮದಕರ ನಾಯಕರಿಗೆ ನೋಡ್ರಿ, ಅದನ್ನೇ ನಾನು ಹೇಳೋದು, ಒಂದೊಂದು ದೊರೆಗೆ ಒಂದೊಂದು ದುರಂತ, ಒಂದೊಂದು ದೊರೆಗೆ ಒಂದೊಂದು ದುರಂತ. ಇಮ್ಮಡಿ ಮದಕರ ನಾಯಕರಿಗೆ ಮಕ್ಕಳೇ ಆಗಲ್ಲ ರೀ. ಆದರೆ ಹೆಣ್ಣು ಮಗು ಒಂದು ಹುಟ್ಟುತ್ತೆ. ಹೆಂಗೆ ಹುಟ್ಟುತ್ತೆ ಅಂತಂದ್ರೆ, ಮಕ್ಕಳಾಗದೇ ಎಷ್ಟೋ ಕಾಲವಾದರೂ ಮಕ್ಕಳಾಗದೇ ಇರೋ ಕಾರಣ ಶಕವರ್ಷ 1587 ವಿಶ್ವಾವಸು ಸಂವತ್ಸರದಲ್ಲಿ ಉಚ್ಚಂಗಮ ದೇವರನ್ನ ಸಕಲರೂ ದರ್ಶನ ಮಾಡ್ಕೊಂಡ್ ಬರ್ತಾರೆ. ಉಚ್ಚಂಗಿದುರ್ಗಕ್ಕೆ ಹೋಗಿ ಉಚ್ಚಂಗಮ್ಮನ ದರ್ಶನ ಮಾಡ್ಕೊಂಡ್ ಬರ್ತಾರೆ. ಯಾಕವ್ವ ತಾಯಿ ನಮ್ಮನ್ನ ಈ ತರ ಇಟ್ಟಿದ್ಯಾ, ಮಕ್ಕಳ ಭಾಗ್ಯ ಕೊಡು ಅಂತಂದಾಗ ಉಚ್ಚಂಗಮ್ಮ ಒಂದು ಹೆಣ್ಣು ಮಗಳನ್ನ ಪ್ರಸಾದ ಮಾಡ್ತಾಳೆ. ದೊರೆಗೆ ಆ ವೈಶಾಖ ಮಾಸದಲ್ಲಿ ಹುಟ್ಟಿದಂತ ಮಗುವನ್ನ ಕೆಂಚವ್ವ ಅಂತ ಹೆಸರಿಡ್ತಾರೆ. ಕೆಂಚವ್ವ ಅಂತ ಹೆಸರಿಟ್ಟ ಅಂತ ಮಗಳು ಜಾಸ್ತಿ ದಿನ ಬದುಕಲ್ಲ, ಅವಳು ತೀರ್ಕೊಂಡ್ಬಿಡ್ತಾಳೆ. ಹಾಗೆ ಮಗಳು ತೀರ್ಕೊಂಡಿದ್ರ ಪಳವ ಸಂವತ್ಸರದಲ್ಲಿ ಕೆಂಚವ್ವ ಮಗಳು ತೀರ್ಕೊಂಡಿದ್ರಿಂದ ಅವಳ ಜ್ಞಾಪಕಾರ್ಥವಾಗಿ ಒಂದು ಕೆರೆಯನ್ನ ಮಾಡಿಸ್ತಾರೆ. 1596-97 ಆನಂದ ಸಂವತ್ಸರದ ಶುದ್ಧ 15ರಲ್ಲಿ ಇಮ್ಮಡಿ ಮದಕರ ನಾಯಕರು ಈ ಲೋಕವನ್ನ ತ್ಯಜಿಸ್ಬಿಡ್ತಾರೆ. ನೋಡ್ರಿ, ಎಂಥ ವೀರಾದಿ ವೀರರಿಗೆ ಪುತ್ರ ಸಂತಾನ ಭಾಗ್ಯವೇ ಇಲ್ಲದೆ ಇವರು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಬಹಳ ಬೇಗ ತೀರ್ಕೊಂಡ್ಬಿಡ್ತಾರೆ. ಇಮ್ಮಡಿ ಮದಕರಿ ನಾಯಕರು ಬಹಳ ಬೇಗ ತೀರ್ಕೊಂಡ್ಬಿಡ್ತಾರೆ. ಇವರನ್ನು ಸಹ ಅರಮನೆಯಲ್ಲೇ ದಹನವನ್ನ ಮಾಡ್ತಾರೆ. ಇವ್ರ ಸಂಗಡ 27 ಜನ ಹೆಂಡಿರು ಸಹಗಮನ ಮಾಡ್ತಾರೆ. 27 ಜನ ಹೆಂಡತಿರು ಇವ್ರಿಗೆ, ಆಯ್ತಾ. ಅಲ್ಲ, 30 ಜನ ಹೆಂಡತಿರು ಇವ್ರಿಗೆ. 30 ಜನ ಹೆಂಡತಿರಲ್ಲಿ 27 ಜನ ಅವ್ರ ಜೊತೆ ಸಹಗಮನ ಮಾಡ್ತಾರೆ. 3 ಜನ ನಾಗತಿಯರು ಜೀವಂತವಾಗಿ ನಿಲ್ತಾರೆ. ಇವರ ಆಳ್ವಿಕೆಯಲ್ಲಿ ಒಟ್ಟು 10 ಲಕ್ಷದ ಸುವರ್ಣಾದಾಯ ಇರುತ್ತದೆ ದುರ್ಗಕ್ಕೆ. ತಂದೆ ಕಸ್ತೂರಿ ರಂಗಪ್ಪ ನಾಯಕರ ಕಾಲದಲ್ಲಿ 6.5 ಲಕ್ಷ ಇದ್ದಿದ್ದು ಇಮ್ಮಡಿ ಮದಕರಿ ನಾಯಕರ ಕಾಲದಲ್ಲಿ 10 ವರ್ಷಕ್ಕೆ ಏರಿಕೆ ಆಗುತ್ತೆ. ಇದನ್ನೆಲ್ಲ ಬಹಳ ವಿಶದವಾಗಿ ಬರೆದಿರಿ ಚೆನ್ನಾಗಿತ್ತೇನೋ ನಮ್ಮ ಪುರಾತನ ಪೂರ್ವಸೂರಿಗಳಾದ ಇತಿಹಾಸಕಾರರು. ಆದ್ರೆ ಇಷ್ಟೇ ಬರೆದಿರೋದ್ರಿಂದ ನಾನು ಅದನ್ನ ನಿಮ್ಮ ಇಮ್ಯಾಜಿನೇಷನ್ಗೆ, ಕಲ್ಪನೆಗೆ ಬಿಡ್ತೀನಿ. ನೋಡ್ರಿ, ಒಂದು ತಲೆಮಾರಿಗೆನೆ ಕಸ್ತೂರಿ ರಂಗಪ್ಪ ನಾಯಕರು 6.5 ಲಕ್ಷ ಸುವರ್ಣಾದಾಯದಿಂದ ಮಗನಾದಂತ ಇಮ್ಮಡಿ ಮದಕರಿ ನಾಯಕರ ಕಾಲಕ್ಕೆ 10 ಲಕ್ಷ ಸುವರ್ಣಾದಾಯ ಬರುತ್ತೆ ಅಂತಂದ್ರೆ ದುರ್ಗ ಹೇಗೆಲ್ಲ ಅಭಿವೃದ್ಧಿ ಹೊಂದುತ್ತಾ ಇತ್ತು. ದುರ್ಗ ಅಂದ್ರೆ ಬರೀ ಯುದ್ಧಗಳು, ಬರೀ ರಕ್ತಪಾತಗಳು, ರಕ್ತ ಇವೇ ಅಲ್ಲ. ದುರ್ಗದಲ್ಲಿ ಅಭಿವೃದ್ಧಿಯೂ ಇತ್ತು, ಬಿಸ್ನೆಸ್ಸು ಇತ್ತು. ಇಲ್ಲ ಅಂದ್ರೆ 10 ಲಕ್ಷ ಸುವರ್ಣಾದಾಯ ಹೇಗೆ ಬರುತ್ತೆ? ತೋಟಗಾರಿಕೆ, ಹೊಲ ಗದ್ದೆ, ತುಂಬಿ ನಿಂತ ಫಸಲು, ಎಲ್ಲದರ ವ್ಯಾಪಾರ ವ್ಯವಹಾರ, ಅದರಿಂದನೇ ಅಲ್ವೇಂದ್ರಿ ದುಡ್ಡು ಬರೋದು. ಅದೆಲ್ಲವೂ ದುರ್ಗದಲ್ಲಿತ್ತು. ಹಾಗಾಗಿ 10 ಲಕ್ಷದ ಸುವರ್ಣಾದಾಯ. ಹಾಗಾಗಿ ಸಕಲರೂ ದುರ್ಗದ ಮೇಲೆ ಬೀಳ್ತಾ ಇದ್ದಿದ್ದು ಇದಕ್ಕೇನೆ. ಇಂಥ ಸಂಪದ್ಭರಿತವಾದಂಥ ಕೋಟೆ ನಮ್ದಾಗಬೇಕು ಅಂತ ಎಲ್ರಿಗೂ ಇತ್ತು ಅಲ್ವಾ. 10 ಲಕ್ಷ ಸುವರ್ಣಾದಾಯ ಇತ್ತು. ಈ ಸೀಮೆಯನ್ನ ಅವರೆಲ್ಲಾನು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಂಡಿದ್ರು. ಕರ್ಣಿಕ ಅಪ್ಪಣ್ಣ, ದೇಶಣ್ಣ, ರಂಗಪ್ಪ, ಕಾಟೇನಹಳ್ಳಿ ಚಂದಣ್ಣ ಇವರೆಲ್ಲ ದಳವಾಯಿಗಳನ್ನಾಗಿ ಮಾಡಿ, ಇಂಥವ್ರನ್ನೆಲ್ಲ ದಳವಾಯಿಗಳನ್ನಾಗಿ ಮಾಡಿ ಅಧಿಕಾರವನ್ನು ಹಂಚಿಕೆ ಮಾಡಿ ಎಲ್ಲರನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಇಟ್ಕೊಂಡು ಅದನ್ನ 10 ಲಕ್ಷ ಸುವರ್ಣಾದಾಯಗೆ ಆಗಕ್ಕೆ ಏರಿಸಿದಂಥ ಕೀರ್ತಿ ಇಮ್ಮಡಿ ಮದಕರಿ ನಾಯಕರಿಗೆ ಸಲ್ಲುತ್ತೆ. ಇಮ್ಮಡಿ ಮದಕರಿ ನಾಯಕರು ತೀರ್ಕೋತಾರೆ. ಗಂಡು ಸಂತಾನವೇ ಇಲ್ಲ. ಯಾರಪ್ಪ ದುರ್ಗಕ್ಕೆ ದೊರೆ? ದುರ್ಗದ ದೊರೆ ಯಾರು? ಈ ರೀತಿ 2 ಬಾರಿ 3 ಬಾರಿ ಕಾಡುತ್ತೆ ರೀ ದುರ್ಗನ. ದುರ್ಗದ ಇತಿಹಾಸದ 3 ಶತಮಾನಗಳಲ್ಲಿ ಇಂಥ ಒಂದು ಖಾಲಿತನ, ಒಂದು ವ್ಯಾಕ್ಯೂಮ್ ಕಾಡುತ್ತೆ. ದುರ್ಗದ ಜನಕ್ಕೂ, ದುರ್ಗದ ದೇವರುಗಳಿಗೂ ಕಾಡುತ್ತೆ. ಈಗ ನಮಗೂ ಕಾಡ್ತಾ ಇದೆ. ಇಮ್ಮಡಿ ಮದಕರಿ ನಾಯಕರ ಸಾವಿನೊಂದಿಗೆ ಮುಂದೆ ಪಟ್ಟ ಏರಿದವ್ರು ಯಾರಪ್ಪ? ನಾಳೆ ಹೇಳ್ತೀನಿ.